ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಸೊ ಬೆಳಗ್ಗೆ ಫಸ್ಟ್ ಎದ್ದು ಓಟ್ ಹಾಕ್ಬಿಟ್ಟು ಬಂದ್ವಿ. ಇದ್ರ ಕೆಲಸ ಮುಗಿಸ್ಕೊಂಡು, ಯಾಕಂದ್ರೆ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟು ಕ್ಯೂನು ಇದ್ರೆ ಹೋಗೋದು ಕಷ್ಟ ಅಂತ ಬೇಗ ಆಲ್ಮೋಸ್ಟ್ 7:45 ಹೋಗಿ ನಮ್ಮ ಪಾರ್ಟ್ ಮಾಡಿ ಬಂದಿದ್ದೀವಿ. ಸೊ ಹೋಪ್ ನೀವುಗಳು ಎಲ್ಲರೂ ಓಟ್ ಎಲ್ಲ ಮಾಡ್ತಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಪೋಸ್ಟ್ ಮಾಡೋಷ್ಟ್ರಿಗೆ ವಿಡಿಯೋ ಓಟಿಂಗ್ ಡೇ ಆಗೋಗಿರುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಎಲ್ಲರೂ ಮಿಸ್ ಮಾಡ್ದಂಗೆ ಓಟ್ ಮಾಡಿಬಿಟ್ಟು ಬನ್ನಿ. ತಿಂಡಿಗೆ ಅಂತ ಸೆಟ್ ದೋಸೆ ಹಾಗೆ ಸಾಗುನ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಸಾಗು ದೋಸೆಗೆ ಯೂಶಲಿ ಚಟ್ನಿ ಅಥವಾ ಸಾಗು ಚೆನ್ನಾಗಿರುತ್ತೆ. ಅದು ಸೆಟ್ ದೋಸೆ ಅಂತ ನೆನೆಸಿದ್ದೀನಿ. ಅವಲಕ್ಕಿ ಹಾಕಿಲ್ಲ, ಅವಲಕ್ಕಿ ಬದಲು ಸಬ್ಬಕ್ಕಿನ ಹಾಕಿದ್ದೀನಿ. ಅಂದ್ರೆ 1 ಪಾವ್ ಅಕ್ಕಿಗೆ 1/4 ಪಾವ್ ಉದ್ದಿನ ಬೇಳೆ ಹಾಕಿ ಒಂದು ಅರ್ಧ ಅಥವಾ 1/4 ಅರ್ಧ ಪಾವ್ ಅಷ್ಟು ಸಬ್ಬಕ್ಕಿನ ಹಾಕಿ ನೆನೆಸಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಮೆಂತ್ಯ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ. ಚೆನ್ನಾಗಿ ಹುದುಗೂ ಸಹ ಬಂದಿದೆ. ನೋಡೋಣ, ಅವಲಕ್ಕಿನ ರೀಪ್ಲೇಸ್ ಮಾಡಿದೀನಿ ಸಬ್ಬಕ್ಕಿನಲ್ಲಿ. ಅದೇ ಟೇಸ್ಟ್ ಅಥವಾ ಅದೇ ತರ ದಪ್ಪಗೆ ಬರುತ್ತಾ ಅನ್ನೋದನ್ನ ಟ್ರೈ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಮಾಡ್ತಾ ನಿಮ್ಗಳಿಗೂ ತೋರಿಸ್ತೀನಿ ಯಾವ ತರ ಇದೆ ಅಂತ. ತುಂಬಾ ಕ್ವಾಂಟಿಟಿನಲ್ಲಿ ನೆನೆಸಿರ್ಲಿಲ್ಲ, ಆದ್ರೂ ಹುದುಗೂ ಚೆನ್ನಾಗಿ ಬಂದಿದೆ. ನೋಡಿ, ನಿಮಗೆ ಗಟ್ಟಿ ಇದೆ, ಅಂದ್ರೆ ತುಂಬಾ ಹರಡೋ ತರ ಇಲ್ಲ. ಹಾಗಾಗಿ ಸೆಟ್ ದೋಸೆ ಕ್ಲೀನಾಗಿ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಬಟ್ ಏಳೋ ಪಾರ್ಟೇ ಇರೋದು ಮಜಾ. ಹೇಳ್ದೇ ಇದ್ರೆ ದೇವರೇ ಗತಿ ಆಗುತ್ತೆ. ಸೊ ನೋಡೋಣ. ಮತ್ತೆ ಸಾಗು ರೆಡಿ ಆಗ್ತಾ ಇದೆ. ಇಲ್ಲಿ ರುಬ್ಬಿಟ್ಕೊಂಡಿದ್ದೀನಿ. ಸೊ ಈ ತರ ಇದೆ ಪೇಸ್ಟ್. ಏನಕ್ಕೆ ನಾನು ತೋರಿಸ್ತೀನಿ, ಯಾವುದಕ್ಕೂ ಡೀಟೇಲ್ ರೆಸಿಪಿ ಎಲ್ಲ ಹಾಕ್ತಿಲ್ಲ, ಸಾಗು ಎಲ್ಲ, ಯಾಕಂದ್ರೆ ತೋರಿಸಿದ್ದೀನಿ ಅಂತ. ತುಂಬಾ ಜನ ಕೇಳ್ತಾ ಇದ್ರಿ, ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೋತೀವಲ್ಲ ಕೊಬ್ಬರಿ ಎಣ್ಣೆ ಅಥವಾ ಕಡಲೆಕಾಯಿ ಎಣ್ಣೆ, ಕಡಲೆಕಾಯಿ ಇದು ಎಕ್ಸ್ಟ್ರಾ ಬರುತ್ತಲ್ಲ, ಅಂದ್ರೆ ವೇಸ್ಟ್ ಪಾರ್ಟ್ ಆಚೆ ಬರುತ್ತಲ್ಲ, ಅದನ್ನ ಏನ್ ಮಾಡ್ತೀರಾ, ಬಿಸಾಕ್ತೀರಾ ಅಂತ ಕೇಳ್ತಾ ಇದ್ರಿ. ಆಕ್ಚುಲಿ ಬಿಸಾಕಲ್ಲ, ಎಲ್ಲಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಕೆಲವು ಸಲ ಹಸುಗೆ ತುಂಬಾ ಇಷ್ಟ ಆಗತ್ತೆ ಅಂತ ಒಂದ್ ಸ್ವಲ್ಪ ಕೊಟ್ಟು ಬರ್ತೀವಿ. ನಾವು ಎಲ್ಲಿ ಹಾಲು ತಗೊಂಡ್ ಬರ್ತೀವೋ ಅವ್ರಿಗೆ ಆ ಹಸುಗೆ ತುಂಬಾ ಇಷ್ಟ ಅಂತೆ ಅದು ತಿನ್ನಕ್ಕೆ. ಸೊ ಹಾಗಾಗಿ ಒಂದ್ ಸ್ವಲ್ಪ ಪಾರ್ಟ್ ಹಸುಗೆ ಅಂತ ಕೊಟ್ಟು ಬಂದು ಮಿಕ್ಕಿದನ್ನ ಏನ್ ಮಾಡ್ತೀನಿ, ತುಂಬಾ ಪ್ರೋಟೀನ್ ರಿಚ್ ಇರುತ್ತೆ, ನಿಮ್ಗಳಿಗೂ ಗೊತ್ತು ಕಡಲೆಕಾಯಿ ಬೀಜ. ಈಗ ಈ ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ, ಕೊಬ್ಬರಿ ಜೊತೆ ಹುರ್ಗಡ್ಲೆ ಹಾಕೋ ಬದಲು ಆ ಕಡಲೆಕಾಯಿ ಬೀಜದ ವೇಸ್ಟ್ ನ ಹಾಕ್ತೀನಿ. ಅಂಡ್ ಎಲ್ಲಾ ಚಟ್ನಿಗಳಿಗೂ ನಾನು ಅದನ್ನ ಯೂಶಲಿ ಯೂಸ್ ಮಾಡ್ತೀನಿ. ತಪ್ಪೇನಿಲ್ಲಲ್ವಾ, ಯಾಕೆ ಎಲ್ಲಾನು ವೇಸ್ಟ್ ಮಾಡಬೇಕು ಅಂತ. ಹಾಗೆ ಅದ್ರೊಳಗೆ ಚಟ್ನಿ ಪುಡಿ ಮಾಡಿ ಇಟ್ಕೊಂತೀನಿ. ನಾರ್ಮಲಿ ಕಡಲೆಕಾಯಿ ಬೀಜ ಚಟ್ನಿ ಪುಡಿ ಅಂದ್ರೆ ಶೇಂಗಾ ಚಟ್ನಿ ಪುಡಿ ಅಂತ ಸಿಗುತ್ತಲ್ವಾ, ಡೈರೆಕ್ಟ್ ಆಗಿ ಕಡಲೆಕಾಯಿ ಬೀಜ ತಗೊಂಡು ಹುರ್ಕೊಂಡು ಮಾಡೋ ಬದಲು ಅದು ಹೆಂಗಿದ್ರು ಬಿಸಿಯಾಗಿ ನಮಗೆ ಹುರ್ದಂಗೆ ಆಗೇ ಇರುತ್ತೆ. ಸೊ ಹಾಗಾಗಿ ಅದನ್ನ ಚಟ್ನಿ ಪುಡಿಗೆ ಯೂಸ್ ಮಾಡ್ತೀನಿ. ಆದಷ್ಟು ಈ ಥರದನ್ನ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಅಂಡ್ ಗಟ್ಟಿನೂ ಬರುತ್ತೆ, ಟೇಸ್ಟ್ ವೈಸ್ ಸಕ್ಕತ್ತಾಗಿರುತ್ತೆ. ಕೆಲವು ಹಂಗಂಗೆ ತಿಂತೀವಿ, ಈ ರೀತಿ ಇದನ್ನ ಉಪಯೋಗಿಸ್ಕೋತೀನಿ. ಅಂಡ್ ನೋಡ್ತೀನಿ, ಸಾಗು ಆದ್ಮೇಲೆ ದೋಸೆ ಮಾಡೋದನ್ನ ತೋರಿಸ್ತೀನಿ. ಸೆಟ್ ದೋಸೆ ನಮ್ಮಲ್ಲಿ ಇವತ್ತು ಹೇಗೆ ಬರುತ್ತೆ ಅಂತ. ಸಾಗು ರೆಡಿ ಆಗಿದೆ. ಸ್ವಲ್ಪ ನೀರಾಗೆ ಬಿಟ್ಟಿದ್ದೀನಿ, ಯಾಕೆಂದ್ರೆ ಸ್ವಲ್ಪ ಬಿಟ್ರೆ ಅದು ಗಟ್ಟಿ ಆಗುತ್ತೆ ಅಂತ. ಟೇಸ್ಟಿಯಾಗಿ ಕರೆಕ್ಟಾಗಿದೆ. ದೋಸೆಗೆ ಏನಕ್ಕಾದ್ರೂ ಹಾಕ್ಬಿಡ್ತೀವಿ, ಯಾವಾಗಲೂ ಕ್ಲೀನಾಗಿ ಹೇಳುತ್ತೆ ಅನ್ನೋದು ಗೊತ್ತಿರಲ್ಲ. ಸೊ ಅದು ಯಾರಾದ್ರೂ ಗೆಸ್ಟ್ ಎಲ್ಲ ಬಂದಾಗ ದೋಸೆ ಇಟ್ಕೊಂಡ್ಬಿಟ್ರೆ ಕರೆಕ್ಟಾಗಿ ಕೈ ಕೊಡುತ್ತೆ. ಹೇಳ್ದಂಗೆ ಅದು ಎಣ್ಣೆ ಹಾಕೋಬೇಕು, ಅದು ಏನು ಮಾಡೋದು ಹೇಳ್ತಿರಲ್ಲ, ಹುದುಗ್ ಸರಿಗೆ ಬಂದಿರಲ್ಲ, ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು. ಅದೇ ಮನೆಯಲ್ಲಿ ಯಾರು ಇಲ್ಲ, ನಾವೇ ಮಾಡ್ಕೋತೀವಿ ಅಂದ್ರೆ ಕರೆಕ್ಟಾಗಿ ಹೇಳುತ್ತೆ. ಬಟ್ ಇವತ್ತಿಂದು ಇನ್ನು ಈಗ ಕಾವಲಿನ ಕಾಯಕ್ಕೆ ಇಟ್ಟಿದ್ದೀನಿ. ಕಬ್ಬಣದ ಕಾವಲಿ ಮೇಲೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಮೋಸ್ಟ್ಲಿ ಹೇಳುತ್ತೆ. ಸೊ ಸುಮ್ಮನೆ ಏನಕ್ಕೆ ನಾನ್ ಸ್ಟಿಕ್ ಯೂಸ್ ಮಾಡಬೇಕು ಅಂತ ಇಟ್ಕೊಂಡಿದ್ದೀನಿ. ಒಂದು ಹಾಕ್ತೀನಿ, ಆಮೇಲೆ ನಿಮಗೆ ಕರೆಕ್ಟಾಗಿ ಬಂದರೆ ತೋರಿಸ್ತೀನಿ, ಬರದೇ ಇದ್ರೂ ತೋರಿಸ್ತೀನಿ ಈ ಥರ ಆಯಿತು ಅಂತ. ಇದನ್ನು ಹರಡಕ್ಕೆ ಹೋಗಲ್ಲ. ಇದನ್ನ ಮುಚ್ಚಿಡ್ತಾ ಇದ್ದೀನಿ. ಇದ್ರ ಮೇಲೆ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸೇಮ್ ನಿಮಗೆ ರೆಸ್ಟೋರೆಂಟ್ ತರನೇ ಕಾಣಿಸುತ್ತೆ. ಬಟ್ ಟೇಸ್ಟ್ ಆಲ್ಮೋಸ್ಟ್ ರೆಸ್ಟೋರೆಂಟ್ ಸ್ಟೈಲ್ ತರ ಇರುತ್ತೆ ಅಂತ ಅನ್ಕೋತೀನಿ. ಹೇಳ್ತಾ ಇದೆ, ಏನು ಪ್ರಾಬ್ಲಮ್ ಏನು ಆಗ್ತಿಲ್ಲ ಹೇಳಕ್ಕೆ. ಗೋಲ್ಡನ್ ಬ್ರೌನ್ ಸಕಲಾಗಿ ಬಂದಿದೆ. ಇನ್ನೊಂದು ಸೈಡ್ನ ತುಂಬಾ ರೋಸ್ಟ್ ಮಾಡಕ್ಕೆ ಹೋಗ್ಬೇಡಿ, ಸುಮ್ಮನೆ ಒಂಚೂರು ಬ್ರೌನ್ ಆದ್ರೆ ಸಾಕು. ದೋಸೆ ತುಂಬಾ ಕ್ಲೀನ್ ಆಗಿ ಹೇಳ್ತಾ ಇದೆ, ನಿಮ್ಗಳಿಗೂ ತೋರಿಸ್ದೆ. ಅವಲಕ್ಕಿ ಇಲ್ಲ ಅಂತಂದ್ರೆ ಸಬ್ಬಕ್ಕಿ ಹಾಕುನು ನೀವು ಈ ತರ ಸೆಟ್ ದೋಸೆ ಮಾಡ್ಕೋದು. ಟೇಸ್ಟ್ ಆಲ್ಮೋಸ್ಟ್ ಹೋಟ್ಲೆಲ್ಲ ಬರ್ತಲ್ಲ ಅದೇ ತರ ಇದೆಯಂತೆ. ಬಟ್ ನಾನೇನು ತಿಂದಿಲ್ಲ, ನನ್ನ ಹಸ್ಬೆಂಡ್ ತಿಂದು ಟೇಸ್ಟ್ ಹೆಂಗಿದೆ ಅಂತ ಹೇಳಿದ್ದು. ದೋಸೆ ಸಾಗು ತುಂಬಾ ಚೆನ್ನಾಗಿದೆ, ಟ್ರೈ ಮಾಡಿ. ರೇಷಿಯೋ ಹೇಳಿರ್ತೀನಿ, 1 ಕಪ್ ಅಕ್ಕಿಗೆ 1/4 ಕಪ್ ಅಷ್ಟು ಉದ್ದಿನ ಬೇಳೆ, 1/4 ಕಪ್ ಅಷ್ಟು ಸಬ್ಬಕ್ಕಿ, ಆಮೇಲೆ ಒಂದು ಚೂರು ಮೆಂತ್ಯ, ಇಷ್ಟನ್ನೇ ಹಾಕಿರೋದು. ನಾರ್ಮಲ್ ಆಗಿ 4 to 5 hours ನೆನೆಸ್ಬಿಟ್ಟು ಹಿಂದಿನ ದಿನ ರಾತ್ರಿನೇ ಮಿಕ್ಸಿಗೆ ಅಥವಾ ಗ್ರೈಂಡರ್ಗೆ ಹಾಕಿಟ್ಕೊಂಡು ಚೆನ್ನಾಗಿ ಹುದುಗ್ ಬರುತ್ತೆ. ಬೆಳಗ್ಗೆ ಇದನ್ನ ಮಾಡ್ಕೋಬಹುದು.
ಸೆಟ್ ದೋಸೆ ಮನೆಯಲ್ಲಿ ಸಕ್ಕದಾಗಿರುತ್ತೆ, ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ ನೋಡಿ. ತಿಂಡಿ ಎಲ್ಲ ಮುಗಿಸ್ಕೊಂಡು ಆ್ಯಕ್ಚುಲಿ ಆಚೆ ಹೋಗಿದೆ, ಬಟ್ ನಾನೇನು ಅಂಗಡಿದೆಲ್ಲ ಏನೇನು ಎಲ್ಲೆಲ್ಲಿ ಎಲ್ಲ ವೀಡಿಯೋ ಎಲ್ಲ ಏನು ತೆಗೊಳಕ್ಕೆ ಹೋಗಿಲ್ಲ. ಬಟ್ ತೊಗೊಂಡು ಬಂದಮೇಲೆ ನಿಮ್ಗಳಿಗೂ ತೋರಿಸ್ತಾ ಇದ್ದೀನಿ. ಈ ಥರ ಒಂದು ಸೀರೆನ ಪರ್ಚೇಸ್ ಮಾಡಿ ತೊಗೊಂಡು ಬಂದೆ. ಲೈಕ್ ಗಿಫ್ಟ್ ಕೊಡೋಕ್ಕೆ ಬೇಕಿತ್ತು ಅಂತ ಪರ್ಚೇಸ್ ಮಾಡಿದಂಥ ಒಂದು ಸೀರೆ. ರಾ ಸಿಲ್ಕ್ ಮೆಟೀರಿಯಲ್ನಲ್ಲಿ ಇರೋವಂಥದ್ದು. ಸ್ವಲ್ಪ ಕಲರ್ ಆ್ಯಕ್ಚುಲಿ ಡಿಫ್ರೆಂಟಾಗಿದೆ. ಮಸ್ಟರ್ಡ್ ಯೆಲ್ಲೋ ಮೇಲೆ ಬುಟ್ಟಗಳು ಕೊಟ್ಟಿದ್ದಾರೆ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಗ್ರೀನ್ ಕಲರ್ ಗೋಲ್ಡ್ ಕಲರಲ್ಲಿ ಬುಟ್ಟ ಇದೆ. ಹಾಗೆ ಇದಕ್ಕೆ ಕಂಪ್ಲೀಟಾಗಿ ಒಂದು ದೊಡ್ಡ ಬಾರ್ಡರ್ ಸಹ ಕೊಟ್ಟಿದ್ದಾರೆ. ಸ್ವಲ್ಪ ಗ್ರ್ಯಾಂಡ್ ಲುಕ್ ಇದೆ. ಯಾವ್ದಾರ ಒಂದು ಸಿಂಪಲ್ ಫಂಕ್ಷನ್ಗಳಿಗೆಲ್ಲ ಉಟ್ಕೋತೀರಾ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇದಕ್ಕೆ ಪಲ್ಲು ಎಲ್ಲ ತುಂಬ ಗ್ರ್ಯಾಂಡಾಗಿ ಕೊಡಲ್ಲ, ಏಕೆಂದರೆ ಸೀರೆನೂ ಗ್ರ್ಯಾಂಡಾಗಿದ್ದು ಪಲ್ಲುನೂ ಗ್ರ್ಯಾಂಡಾಗಿ ಕೊಟ್ಟರೆ ಅಷ್ಟೊಂದು ಲುಕ್ ಇರಲ್ಲ ಅಂತ ತುಂಬ ಸಿಂಪಲ್ಲಾಗಿ ಪಲ್ಲುನ ಕೊಟ್ಟಿದ್ದಾರೆ. ಪಲ್ಲು ಯಾವ ಥರ ಕೊಟ್ಟಿದ್ದಾರೆ ಅನ್ನೋದನ್ನ ನಿಮ್ಗಳಿಗೂ ತೋರಿಸ್ತೇನೆ. ಆ್ಯಂಡ್ ಯೂಶಲಿ ಅದರ ಗಿಫ್ಟ್ ಕೊಡಬೇಕಾದ್ರೆ ನನಗೆ ಡ್ರೆಸ್ಸಸ್ ಎಲ್ಲ ಕೊಡೋಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ, ಯಾಕೆಂದರೆ ಸೀರೆ ಆದರೆ ಸ್ವಲ್ಪ ಟ್ರೆಡಿಷ್ನಲ್ಲಾಗೂ ಇರುತ್ತೆ ಆ್ಯಂಡ್ ಒಂಥರ ಲುಕ್ ಇರುತ್ತೆ ಅಂತ. ಸೊ ಈ ಥರ ಬಾರ್ಡರ್ ಕೊಟ್ಟಿದ್ದಾರೆ. ನಿಮಗೆ ಬಾರ್ಡರ್ ಕಾಣಿಸ್ತಾ ಇರ್ಬೋದು, ಈ ಥರ ಗೋಲ್ಡಲ್ಲಿ ಇದೆ. ಫುಲ್ ಸ್ಯಾರಿ ಓವರ್ ಆಲ್ ಫುಲ್ ಈ ಥರ ಬುಟ್ಟಗಳಿಗಿದೆ. ಇಲ್ಲಿ ಕಾಣಿಸ್ತಿರೋದೆ ಪಲ್ಲು, ಬುಟ್ಟ ಹತ್ತತ್ರ ಕೊಟ್ಟಿದ್ದಾರೆ. ಆ್ಯಂಡ್ ಮಧ್ಯ ಮಧ್ಯ ಈ ಥರ ಜರಿ ಇದೆ. ಆ್ಯಂಡ್ ಬ್ಲೌಸ್ ನಿಮಗೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಥರ ಪ್ಲೇನ್ ಕೊಟ್ಟಿದ್ದಾರೆ. ಪ್ಲೇನ್ ಎಲ್ಲೋಗೆ ಒಂದು ಬಾರ್ಡರ್ ಇದೆ. ಈ ಕಡೆದು ಪಲ್ಲು, ಈ ಕಡೆ ಪ್ಲೇನ್ ಬ್ಲೌಸ್ ಬರುತ್ತೆ. ಆ್ಯಂಡ್ ಬಾಡಿ ನಿಮಗೆ ನಾನು ಹೇಳ್ದಂಗೆ ಈ ಥರ ಓವರ್ ಆಲ್ ಬುಟ್ಟಗಳು ಕೊಟ್ಟಿದ್ದಾರೆ. ಲೈಕ್ ಬ್ಲೂ ಗ್ರೀನ್ ಮಿಕ್ಸ್ ಗೋಲ್ಡ್ ಬುಟ್ಟ. ಸೊ ನೀವುಗಳು ಬೇಕಿದ್ರೆ ಬೈ ಚಾನ್ಸ್ ಈ ಥರ ಸೀರೆಗಳನ್ನ ಪರ್ಚೇಸ್ ಮಾಡ್ಬೋದು. ಇದಕ್ಕೆ ಯಾವ್ದಾರ ಒಂದು ಚೆನ್ನಾಗಿರೋಂಥ ಆಕ್ಸೆಸರೀಸ್ ಹಾಕಿದ್ರೆ ತುಂಬ ಡಿಫ್ರೆಂಟಾಗಿ ಕಾಣಿಸುತ್ತೆ. ಇದು ಅರೌಂಡ್ 1200 1300 ರುಪೀಸು ಆಯಿತು ಈ ಸ್ಯಾರಿಗೆ. ಚೆನ್ನಾಗಿರೋವಂಥ ಒಂದು ಯೆಲ್ಲೋ ಕಲರ್ ಅಥವಾ ಅಂದರೆ ಮಸ್ಟರ್ಡ್ ಯೆಲ್ಲೋ ಕಲರ್ನಲ್ಲಿ ಇರೋವಂಥ ಒಂದು ಸ್ಯಾರಿ ಇದು. ಈ ಸ್ಯಾರಿ ಪರ್ಚೇಸ್ ಮಾಡೋಕ್ಕೆ ಹೋದಾಗ ಕೆಲವು ಸೀರೆಗಳಿಗೆ ಬ್ಲೌಸ್ ಕೂಡ ತೊಗೊಂಡು ಬಂದೆ. ಈ ಸೀರೆಗಳನ್ನ ಆ್ಯಕ್ಚುಲಿ ನಿಮಗೆ ನನ್ನ ವಿಡಿಯೋನಲ್ಲಿ ತೋರಿಸಿಲ್ಲ. ಸೊ ತುಂಬ ಬ್ಯೂಟಿಫುಲ್ ಆಗಿದೆ. ಬೈ ಚಾನ್ಸ್ ನೀವು ಇದ್ರದ್ದೆಲ್ಲ ಡೀಟೇಲ್ ಆಗಿ ನೋಡಬೇಕು ಅಂತ ಇಷ್ಟ ಇದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಸೀರೆಗಳು ಅಂತ. ಕಂಚಿ ಸೀರೆ. ಸೊ ಇದಕ್ಕೆ ಬ್ಲೌಸ್ಗಳೆಲ್ಲ ಇರಲಿಲ್ಲ ಅಂತ ತೊಗೊಂಡು ಬಂದೆ. ಸಿಲ್ಕ್ ಕಾಟನ್ ಬ್ಲೌಸ್. ಯೂಶಲಿ ನೀವು ಮೊನ್ನೆ ಬ್ಲ್ಯಾಕ್ ಕಲರ್ ಬ್ಲೌಸ್ ಹಾಕೊಂಡಾಗ ತುಂಬ ಜನ ಕೇಳಿದ್ರಿ ಅದು ಏನು ಟೆಕ್ಸ್ಚರಲ್ಲಿ ಇರೋವಂಥ ಬ್ಲೌಸ್ ಅಂತ. ಒಂದು ಸೆಪ್ರೇಟ್ ವಿಡಿಯೋ ಮಾಡಿನೇ ಹೇಳಿದ್ದೆ ಸಿಲ್ಕ್ ಕಾಟನ್ನಲ್ಲಿ ತೊಗೊಂಡಿದ್ದು ಅಂತ. ಸೊ ಅದೇ ಮೆಟೀರಿಯಲ್ನಲ್ಲೇ ತೊಗೊಂಡು ಬಂದಿದ್ದೇನೆ. ತುಂಬ ಚೆನ್ನಾಗಿರುತ್ತೆ, ಏಕೆಂದರೆ ತುಂಬ ಹೆವಿಯಾಗಿ ಬ್ರೊಕೇಡ್ ಇರೋದೆಲ್ಲ ತುಂಬ ಹೆವಿ ಅಂತ ಅನ್ಸುತ್ತೆ ಈ ನಡುವೆ. ಪ್ಲೇನ್ ತೊಗೊಂಡ್ರೆ ನಾವು ಏನೇನು ಡಿಸೈನ್ ಬೇಕೋ ಆ ಥರ ಡಿಸೈನ್ ಎಲ್ಲ ಆರಾಮಾಗಿ ಮಾಡಿಸ್ಕೋಬೋದು ಅಂತ ಈ ಥರ ಒಂದು ತೊಗೊಂಡು ಬಂದಿದ್ದೀನಿ. ಎಕ್ಸಾಕ್ಟ್ ಮ್ಯಾಚಿಂಗ್ ಸಿಗುತ್ತೆ ಸಿಲ್ಕ್ ಕಾಟನ್ ಆದರೆ. ಸೊ ಇದರದೊಂದು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ಸೋಕ್ಕೆ ಕೊಡಬೇಕು. ಕೊಟ್ಟಿದ್ದಾದ್ಮೇಲೆ ತೋರಿಸ್ತೀನಿ. ಆ್ಯಂಡ್ ಈ ಸೀರೆಗಳನ್ನೆಲ್ಲ ನೋಡಬೇಕು ಅಂತ ಇಷ್ಟ ಇದ್ರೆ ಕಾಮೆಂಟ್ ಮಾಡೋದನ್ನ ಮಿಸ್ ಮಾಡಿಬಿಡಿ. ಆ್ಯಂಡ್ ಇದೇ ಸೇಮ್ ಕಲರ್ ಬ್ಲೌಸ್ ಈ ಸೀರೆಗೂ ಆಗುತ್ತೆ ಅಂತ ಇದನ್ನೇ ಸೇಮ್ ತೊಗೊಂಡು ಬಂದೆ. ಆ್ಯಂಡ್ ನನಗೆ ಗ್ರೀನ್ ಆ್ಯಕ್ಚುಲಿ ಬೇಕಿತ್ತು. ಒಂದು 2-3 ಸೀರೆ ಇತ್ತು ಗ್ರೀನ್ ಬ್ಲೌಸ್ ಹಾಕ್ಕೊಳ್ಳೋ ಥರದ್ದು. ಸೊ ಹಾಗಾಗಿ ಗ್ರೀನ್ ಕಲರು ಒಂದು ಸಿಲ್ಕ್ ಕಾಟನ್ ತೊಗೊಂಡು ಬಂದೆ. ಎಲ್ಲ 1 ಮೀಟರ್ ತೊಗೊಂಡು ಬಂದಿರೋದು, ಯಾಕೆಂದರೆ ಬೈ ಚಾನ್ಸ್ ಉದ್ದ ಇಡ್ಸಿದ್ರೆ ತೋಳು ಬೇಕಾಗತ್ತೆ ಅಂತ, ಅಥವಾ ಏನಾರ ವರ್ಕ್ ಎಲ್ಲ ಮಾಡಿಸ್ತೀವಿ ಅಂದರೆ ಏನಕ್ಕೂ ಎಕ್ಸ್ಟ್ರಾ ಇದ್ದರೆ ಒಳ್ಳೇದು ಅಂತ ಈ ಥರ ಗ್ರೀನ್ ಸಿಲ್ಕ್ ಕಾಟನ್ ತೊಗೊಂಡು ಬಂದೆ. 240 ರುಪೀಸ್ ಮೀಟರ್. ಸೊ ಈ ಥರ ಬರುತ್ತೆ. ಆ್ಯಂಡ್ ಈ ಸೀರೆಗಳನ್ನೆಲ್ಲ ಡೀಟೇಲ್ ಆಗಿ ತೋರಿಸ್ತೇನೆ. ಹಾಗೆ ನಾನು ಯೂಶಲಿ ಈ ನಡುವೆ ಹೋದಾಗ ಇದಕ್ಕೆ ಬೇಕಾಗಿರೋವಂಥ ಲೈನಿಂಗ್ನು ನಾನೇ ಪರ್ಚೇಸ್ ಮಾಡಿ ತೊಗೊಂಡು ಬರ್ತೀನಿ, ಯಾಕೆಂದರೆ ಚೆನ್ನಾಗಿರೋದು ಸಿಗುತ್ತೆ. ಮತ್ತು ನಾನು ಹೇಳೋದು ಅವ್ರು ಹಾಕಿ ಅಂತವೆಲ್ಲ ಯಾಕೆ ಪ್ರಾಬ್ಲಮ್ ಅಂತ ಸಿಲ್ಕ್ ಕಾಟನ್ ಬಟ್ಟೆ ಜೊತೆ ಲೈನಿಂಗು ತೊಗೊಂಡು ಬಂದಿದ್ದೀನಿ. ಇದಕ್ಕೆಲ್ಲ ಡಿಸೈನ್ಸ್ ಹುಡುಕ್ಬೇಕು, ಯಾವ ಥರ ಚೆನ್ನಾಗಿರುತ್ತೆ ಅಂತ ನೋಡಿಕೊಂಡು ಹೊಲ್ಸ್ಕೊತೀನಿ. ಆ್ಯಂಡ್ ಹೊಲ್ಸಿದಾದ್ಮೇಲೆ ನಿಮ್ಗಳಿಗೂ ಖಂಡಿತ ತೋರಿಸ್ತೀನಿ. ಸೊ ಇಷ್ಟು ರೀಸೆಂಟಾಗಿ ಶಾಪಿಂಗ್ ಮಾಡಿಕೊಂಡು ಬಂದಿದೆ. ಹೋಪ್ ನಿಮ್ಗಳಿಗೆ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಸೆಟ್ ದೋಸೆ ತುಂಬ ಚೆನ್ನಾಗಿ ಇತ್ತು ಟೇಸ್ಟ್ ವೈಸ್. ನೀವುಗಳು ಒಂದ್ಸಲ ಟ್ರೈ ಮಾಡಿ ನೋಡಿ, ಗ್ಯಾರಂಟಿ ಇಷ್ಟ ಆಗುತ್ತೆ. ಯಾಕೆಂದರೆ ನಮ್ಗಳಿಗೆಲ್ಲ ಸೌತ್ ಇಂಡಿಯನ್ ಫುಡ್ ದೋಸೆ ಇಡ್ಲಿ ಇವೆಲ್ಲ ತುಂಬಾ ಇಷ್ಟಪಡ್ತೀವಿ. ಅದು ದೋಸೆ ಚೆನ್ನಾಗಿ ಬಂತು ಅಂದರೆ ಒಂಥರ ಆ ದಿನ ತುಂಬ ಚೆನ್ನಾಗಿತ್ತು ಅಂತಲೇ ಅರ್ಥ. ಸೊ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅನ್ನೋದನ್ನ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮಿಸ್ ಮಾಡಬೇಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.